ಶಸ್ತ್ರ ಸಮೇತರಾಗಿ ಬಂದು ಶರಣಾಗತಿಯಾಗಿದ್ರೆ ಹೌದು, ನಿಜಕ್ಕೂ ಮುಖ್ಯವಾಹಿನಿಗೆ ಮರಳಿದ್ದಾರೆ. ಇನ್ನು ಮುಂದೆ ಶಸ್ತ್ರ ಸಹಿತ ಹೋರಾಟಗಳು ರಾಜ್ಯದಲ್ಲಿ ಇರೋದಿಲ್ಲ, ರಾಜ್ಯ ನಕ್ಸಲ್ ಹೋರಾಟದ ಮುಕ್ತವಾಯಿತು ಅಂತ ಹೇಳಿ ನಾವು ಕೂಡ ಬಹಳ ಹೆಮ್ಮೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಶ್ಲಾಘಿಸಿ, ಇನ್ಫ್ಯಾಕ್ಟ್ ನಾವು ಆ ದಿನ ಯಾವತ್ತು ನಕ್ಸಲರು ಸರೆಂಡರ್ ಆದ್ರೂ ಆ ದಿನ ನಾವು ಬ್ರೇಕಿಂಗ್ ಹಾಕಿದ್ದೆ. ಹಾಗೆ ಬಹುತೇಕ ರಾಜ್ಯ ನಕ್ಸಲ್ ಮುಕ್ತವಾಯಿತು ಅಂತ ಹೇಳಿ. ಆದ್ರೆ ಯಾವಾಗ ಶಸ್ತ್ರಾಸ್ತ್ರಗಳು ಸರೆಂಡರ್ ಆಗಿಲ್ಲ ಅನ್ನೋ ವಿಚಾರ ಗೊತ್ತಾಯ್ತು, ಇದೆಲ್ಲವೂ ಕೂಡ ಕಣ್ಣು ಒರೆಸುವ ತಂತ್ರಾಣ ಸರ್ಕಾರದ್ದು ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈಗಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿ ಮಾತನಾಡಿದ್ದನ್ನ ತಾವು ಗಮನಿಸ್ತಾ ಇದ್ರಿ. ಶಸ್ತ್ರವನ್ನ ಸರೆಂಡರ್ ಮಾಡದಲ್ಲೇ ಬಂದವರನ್ನ ಹೀರೋಗಳ ರೀತಿಯಲ್ಲಿ ನೀವು ವೆಲ್ಕಮ್ ಮಾಡ್ಕೊಂಡಿದ್ದು ಎಷ್ಟು ಸರಿ? ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಪ್ರಶ್ನೆಯನ್ನ ಮಾಡ್ತಿದೆ. ನಾಳೆ ದಿನ ಕೇಳಬಹುದು ಯಾರಾದ್ರೂ, ಇವ್ರ ಹತ್ರ ವೆಪನ್ಸ್ ಇತ್ತು ಅನ್ನೋದಕ್ಕೆ ಏನ್ ಸಾಕ್ಷಿ? ಸಿಂಪಥೈಸರ್ ಇದ್ದಾರಲ್ಲ, ಈ ದಿನಕ್ಕೂ ಕೂಡ ನಕ್ಸಲರ ಪರವಾಗಿ ನಿಂತು ಮಾತನಾಡೋರು ನಗರ ಪ್ರದೇಶದಲ್ಲೂ ಕೂಡ ಇದ್ದಾರಲ್ಲ, ಪ್ರಗತಿಪರರು, ಚಿಂತಕರು ಇತ್ಯಾದಿ ಇತ್ಯಾದಿ. ಅವ್ರು ನಾಳೆ ದಿನ ಕೇಳಬಹುದು, ಇವರ ಬಳಿಯಲ್ಲಿ, ಯಾರ ಜನದ ಬಳಿಯಲ್ಲಿ ಶಸ್ತ್ರ ಇತ್ತು ಅನ್ನೋದಕ್ಕೆ ಪ್ರೂಫ್ ಏನು? ಪ್ರೂಫ್ ರಿಪಬ್ಲಿಕ್ ಕನ್ನಡ ಇವತ್ತು ರಿಪಬ್ಲಿಕ್ ಕನ್ನಡದ ವೀಕ್ಷಕರ ಮುಂದೆ ಇಡ್ತಾ ಇದೆ ಎರಡು ಪ್ರಮುಖವಾದ ಫೋಟೋಗಳನ್ನ ನಿಮ್ಮ ಮುಂದಿಟ್ಟು ಕಂಪೇರ್ ಮಾಡಿ ತೋರಿಸ್ತಾ ಹೋಗ್ತೀವಿ. ನೋಡಿ, ಇದೆರಡು ಫೋಟೋ. ಒಂದು, ಈ ನಕ್ಸಲರನ್ನ ಶರಣಾಗುವಂತೆ ಮನವೊಲಿಸಲಿಕ್ಕೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಹೋಗಿ, ಹಾಗೆ ಪೊಲೀಸ್ ಇಲಾಖೆಯ ಕೆಲವರು ಹೋಗಿ ಒಂದು ಸಭೆಯನ್ನ ನಡೆಸ್ತಾರೆ. ಇದು ಸರೆಂಡರ್ ಆಗ್ಲಿಕ್ಕೆ ಮುಂಚೆ ನಡೆದ ಸಭೆ. ಈ ಸಭೆಯಲ್ಲಿ ನೀವು ಗಮನಿಸಿದ್ರೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ವೆಪನ್ಗಳು ಮರಕ್ಕೆ ಹೊರಗಿಸಿಟ್ಟಿದ್ದಾರೆ. ಅವ್ರು ಕೂತಿರೋ ಜಾಗದ ಹಿಂಭಾಗದಲ್ಲಿ ವೆಪನ್ ಇದೆ, ಗನ್ಗಳಿದೆ, ಪಿಸ್ತೂಲ್ಗಳಿದೆ. ಇದೆಲ್ಲವೂ ಕೂಡ ಇದೇ 6 ಮಂದಿ ಈಗೇನು ಸರೆಂಡರ್ ಆಗಿದ್ದಾರೆ, ಇದೇ 6 ಮಂದಿ ನಕ್ಸಲರು ಬಳಸ್ತಾ ಇದ್ದ ವೆಪನ್ಗಳು. ಆದ್ರೆ ಸೀನ್ ಕಟ್ ಆದ್ರೆ ಮುಖ್ಯಮಂತ್ರಿಗಳ ಕಚೇರಿ ಅಥವಾ ಗೃಹ ಕಚೇರಿಗೆ ಬಂದು ಸರೆಂಡರ್ ಆದ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದೇನು? ಖಾಲಿ ಯೂನಿಫಾರ್ಮ್. ಅವ್ರು ಧರಿಸ್ತಾ ಇದ್ದ ನಕ್ಸಲ್ ಯೂನಿಫಾರ್ಮ್. ಖಾಲಿ ಯೂನಿಫಾರ್ಮ್ ಅನ್ನ ಕೈಯಲ್ಲಿ ಇಸ್ಕೊಂಡು ಸರೆಂಡರ್ ಆದ್ರೂ ಸರ್ಕಾರದ ಕರೆಗೆ ಹೋಗುಟ್ಟು ಶರಣಾಗತಿ ಆಗ್ಬಿಟ್ರು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5-6 ನಿಮಿಷ ಹೆಮ್ಮೆಯಿಂದ ಭಾಷಣವನ್ನ ಮಾಡಿದ್ರು. ಕೊಟ್ಟಿದ್ದು ಕೇವಲ ಯೂನಿಫಾರ್ಮ್. ಹಾಗಾದ್ರೆ ಈ ವೆಪನ್ಗಳಲ್ಲಿ AK-47 ಪಿಸ್ತೂಲ್ ಇತ್ಯಾದಿ ಈ ವೆಪನ್ಗಳೇನಿದೆ ಎಲ್ಲಿ ಕಣ್ಮರೆ ಆಯಿತು? ಇದು ಇಲ್ದಲೆ ಅವ್ರು ಶರಣಾಗತಿ ಆಗಿದ್ದಾರೆ ಅಂತಂದ್ರೆ ಶರಣಾಗತಿ ಆಗಿರುವ ಹಿಂದಿನ ಉದ್ದೇಶ, ಹಾಗೆ ಶರಣಾಗತಿ ಆಗಿದ್ದೇವೆ ಇನ್ಮೇಲೆ ಹೋರಾಟಗಳನ್ನ ನಾವು ಶಸ್ತ್ರ ತ್ಯಾಗ ಮಾಡ್ತೀವಿ ಅಂದಿರುವ ಅವರ ಆ ಮಾತು, ಇದನ್ನ ನಂಬೋದು ಹೇಗೆ? ನಿಜಕ್ಕೂ ಕೂಡ ಮುಖ್ಯವಾಹಿನಿಗೆ ವಾಪಸ್ ಆಗಬೇಕು ಅನ್ನೋದೇ ಅವರ ಉದ್ದೇಶ ಆಗಿದ್ದಿದ್ರೆ ಶಸ್ತ್ರಗಳನ್ನ ಮುಚ್ಚಿಟ್ಟು ಬರುವ ಅಗತ್ಯ ಏನಿತ್ತು? ಈ ಅನುಮಾನಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ? ವೆರಿ ಇಂಟ್ರೆಸ್ಟಿಂಗ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದೆ ಒಂದು ವಿಸ್ತೃತವಾದ ವರದಿ ಕೂಡ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡ್ತೀವಿ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಕೂಡ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಒಬ್ಬ ಜವಾಬ್ದಾರಿಯುತ ಹೋಮ್ ಮಿನಿಸ್ಟರ್ ಶಸ್ತ್ರಗಳು ಎಲ್ಲಿ ಸ್ವಾಮಿ ಅಂತ ಹೇಳಿ ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರೆ ಹುಡುಕ್ತಿದ್ದಾರೆ ANFನವರು, ಹುಡುಕ್ತಿದ್ದಾರೆ ಪೊಲೀಸರು. ಹಾಗಾದ್ರೆ ಈ ಶರಣಾಗತಿಯನ್ನು ಬೃಹನ್ನಾಟಕ ಆಡಿಸಿದ್ ಯಾಕೆ? ಶಸ್ತ್ರಗಳನ್ನ ಬಚ್ಚಿಟ್ಟು ಬಂದಿರುವ ನಕ್ಸಲರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ ಯಾಕೆ ಸರ್ಕಾರ? ಪ್ರಶ್ನೆ ಇದ್ದೇ ಇದೆ. ಇನ್ನು ನಕ್ಸಲರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಕೇಳ್ತಿರೋದು, ನಕ್ಸಲರು ಶರಣಾದ್ರ ಅಥವಾ ಸರ್ಕಾರನೇ ನಕ್ಸಲರ ಮುಂದೆ ಶರಣಾಗಿ ಹೋಯ್ತಾ? ಅವ್ರು ಹಾಕಿದ ಕಂಡೀಷನ್ಗಳೆಲ್ಲದಕ್ಕೂ ಕೂಡ ತಲೆಬಾಗ್ತಾ ಸರ್ಕಾರ? ಈ ಅನುಮಾನಕ್ಕೆ ಪೂರಕವಾಗಿರುವ ಸಾಕಷ್ಟು ಘಟನೆಗಳು ನಮ್ಮ ಈ ಅನುಮಾನಕ್ಕೆ ಉತ್ತರ ಕೊಡ್ತಾ ಹೋಗುತ್ತೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಕ್ಸಲರ ಬದಲು ಸರ್ಕಾರವೇ ಶರಣು, ಮಾವೋವಾದಿಗಳ ಕಂಡೀಷನ್ಗೆ ಅಸ್ತು. 20 ವರ್ಷಗಳ ಕಾಲ ಗನ್ ಹಿಡಿದು ಕಾಡು ಮೇಡು ಅಲೆದ ನಕ್ಸಲರು ಮೊನ್ನೆ ಸರ್ಕಾರಕ್ಕೆ ಶರಣಾದ್ರು ಎನ್ನಲಾಗಿತ್ತು. ಆದ್ರೆ ನಕ್ಸಲರು ತಾವಾಗೆ ನಾಗರಿಕ ವೇದಿಕೆ ಮೂಲಕ ಸರ್ಕಾರವನ್ನ ಸಂಪರ್ಕ ಮಾಡಿ ಶರಣಾಗಿದ್ದಾರಂತೆ. ಆದ್ರೆ ಸರ್ಕಾರ ಮಾತ್ರ ತಾವು ನಕ್ಸಲರನ್ನ ಮುನ್ನೆಲೆಗೆ ತಂದ್ವಿ ಅಂತ ಪೋಸ್ ಕೊಟ್ಟಿದೆ. ಶರಣಾಗೋಕೆ ರೆಡಿಯಾಗಿದ್ದ ನಕ್ಸಲರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಮಾವೋವಾದಿಗಳ ಕಂಡೀಷನ್ಗೆ ತಲೆಬಾಗಿ ಸರ್ಕಾರ ಬರಮಾಡಿಕೊಂಡಿದ್ಯಾ ಎಂಬ ಅನುಮಾನವಿದೆ. ನಕ್ಸಲರ ಶಸ್ತ್ರಗಳ ಬಗ್ಗೆ ಸರ್ಕಾರಕ್ಕಿಲ್ವಾ ಮಾಹಿತಿ? ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಪಬ್ಲಿಸಿಟಿ, ಖಾಕಿ ತ್ಯಾಗಕ್ಕೇನು ಬೆಲೆ?
ಇನ್ನು ಸರ್ಕಾರ 6 ಮಂದಿ ನಕ್ಸಲರನ್ನ ಶರಣಾಗತಿ ಮಾಡಿಸಿಕೊಂಡು ಪಬ್ಲಿಸಿಟಿ ಪಡೆಯಿತು. ಆದ್ರೆ ನಕ್ಸಲರಿಂದ ಪ್ರಾಣ ಕಳೆದುಕೊಂಡ ಪೊಲೀಸರ ಜೀವಕ್ಕೆ ಬೆಲೆ ಇಲ್ವಾ? ಇದರಿಂದ ಯುವ ಸಮೂಹಕ್ಕೆ ಸರ್ಕಾರ ಕೊಟ್ಟ ಸಂದೇಶವೇನು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನುಮಾನ ಸಹಜ ಅಲ್ವಾ? ಈಗ 6 ಮಂದಿ ನಕ್ಸಲರೇನೋ ಬಂದ್ಬಿಟ್ರು. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಇವರ ಜೊತೆಯಲ್ಲಿ ಮಾರಪ್ಪ, ಹಾಗೆ ವಸಂತ ಟಿ, ಎನ್ ಜೀಶಾ, ಹೀಗೆ 6 ಮಂದಿ ಬಂದು ಮುಖ್ಯಮಂತ್ರಿಗಳ ಮುಂದೆ ಸರೆಂಡರ್ ಆದ್ರೂ ಸ್ವಾಗತಾರ್ಹ. ಸಂವಿಧಾನದ ಅಡಿಯಲ್ಲಿ ಹೋರಾಟಗಳಾಗ್ಲಿಕ್ಕೆ ಮುಕ್ತವಾದ ವೇದಿಕೆ ಇರೋ ಸಂದರ್ಭದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯುವ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನವನ್ನ ಸರ್ಕಾರ ಮಾಡಿದೆ, ಅದರಲ್ಲಿ ಯಶಸ್ವಿಯಾಗಿದೆ ಅಂದ್ರೆ ನಿಜಕ್ಕೂ ಕೂಡ ಸ್ವಾಗತಾರ್ಹ. ಆದರೆ ಯಾವ ರೀತಿಯಲ್ಲಿ ಘೋಷಣೆಗಳು ಹೇಳಿಕೆಗಳು ಬರ್ತಾ ಇದೆಯೋ ಅದೇ ರೀತಿಯಲ್ಲಿ ವರ್ತನೆ ಕಾಣಬೇಕಲ್ಲ. ಶಸ್ತ್ರಾಸ್ತ್ರ ತ್ಯಾಗ ಅಂತ ನಿಜಕ್ಕೂ ನಕ್ಸಲರು ಒಪ್ಪಿದ್ದಾರೆ ಅಂತ ಆದ್ಮೇಲೆ ಶಸ್ತ್ರಾಸ್ತ್ರವನ್ನ ಅಡವಿಯಲ್ಲಿ ಅಡಗಿಸಿ ಇಟ್ಟು ಬರುವ ಹಿಂದಿನ ಉದ್ದೇಶ ಏನು? ಕೇವಲ ಆರ್ಮ್ಸ್ ಆಕ್ಟ್ ಅದು ಒಂದರ ಭಯ ಮಾತ್ರನಾ? ಎನಿವೆ ಅವ್ರ ಮೇಲೆ ಕೇಸ್ಗಳಿದ್ದೇ ಇದೆ. ಈಗ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಬಂದು ಶರಣಾದ್ರು ಅಂದ ಮಾತ್ರಕ್ಕೆ ಅವರನ್ನೇನು ಖಾಲಿ ಮನೆಗೆ ಕಳಿಸಿಲ್ಲ. ಅವ್ರು ಈಗಲೂ ಕೂಡ ಪರಪನಾಗ್ರಹಾರ ಜೈಲಿನಲ್ಲಿದ್ದಾರೆ. ವಿಚಾರಣೆ ಮುಂದುವರಿಯುತ್ತೆ, ಕೋರ್ಟ್ನಲ್ಲೂ ಕೂಡ ಹೋಗಿ ನಿಲ್ಬೇಕಾಗತ್ತೆ. ಆರ್ಮ್ಸ್ ಆಕ್ಟ್ ಕೂಡ ಅದರ ಜೊತೆಯಲ್ಲಿ ಇರ್ತಿತ್ತು. ಕೇವಲ ಇದೊಂದು ವಿಚಾರಕ್ಕೆ ಭಯ ಪಟ್ಕೊಂಡು ಅವರ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿ ಇಟ್ರ? ಈ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.